ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ಒ ಪೆನ್ಷನ್ ರೂಲ್ಸ್. ಉದ್ಯೋಗಿ ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಯಾವುದೇ ಸಮಯದಲ್ಲಿ ಪಿಎಫ್ ಖಾತೆ ಹಣವನ್ನು ಬಳಸಬಹುದು. ಆದಾಗ್ಯೂ ಉದ್ಯೋಗಿಯು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಇಪಿಎಫ್ಒಗೆ ಕೊಡುಗೆ ನೀಡಿದ್ದರೆ ಮಾತ್ರ ಪಿಂಚಣಿಗೆ ಅರ್ಹರಾಗಿರುತ್ತಾರೆ. ಪ್ರತಿಯೊಬ್ಬ ಉದ್ಯೋಗಿಯು ಪಿಎಫ್ ಖಾತೆಯನ್ನು ಹೊಂದಿದ್ದಾರೆ. ಈ ಖಾತೆಗಳನ್ನು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಅಥವಾ ಇಪಿಎಫ್ಒ ನಿರ್ವಹಿಸುತ್ತದೆ. ಉದ್ಯೋಗಿಯ ಸಂಬಳದ 12% ಪ್ರತಿ ತಿಂಗಳು ಅವರಲ್ಲಿ ಠೇವಣಿ ಮಾಡಲಾಗುತ್ತದೆ. ಮತ್ತೊಂದೆಡೆ ಕಂಪನಿಯು ಅದೇ ಮೊತ್ತವನ್ನು ಈ ಖಾತೆಗೆ ಜಮಾ ಮಾಡುತ್ತದೆ. ಉದ್ಯೋಗಿ ತನಗೆ ಯಾವಾಗ ಬೇಕಾದರೂ ಪಿಎಫ್ ಖಾತೆ ಹಣವನ್ನು ಬಳಸಬಹುದು. ಆದಾಗ್ಯೂ ಉದ್ಯೋಗಿಯು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಇಪಿಎಫ್ಒಗೆ ಕೊಡುಗೆ ನೀಡಿದ್ದರೆ ಮಾತ್ರ ಪಿಂಚಣಿಗೆ ಅರ್ಹರಾಗಿರುತ್ತಾರೆ. ಆದರೆ ನಿಗದಿತ ಮಿತಿಗಿಂತ ಹೆಚ್ಚಿನ ಹಣವನ್ನು ಹಿಂಪಡೆದರೆ ನಂತರ ಪಿಂಚಣಿ ಲಭ್ಯವಿಲ್ಲ. ಈಗ ಪ್ರಶ್ನೆ ಏನೆಂದರೆ, ಪಿಎಫ್ ಖಾತೆಯಿಂದ ಎಷ್ಟು ಹಣ ತೆಗೆದರೆ ಪಿಂಚಣಿ ಸಿಗೋದಿಲ್ಲ? ಮೊದಲೇ ಹೇಳಿದಂತೆ ಪಿಎಫ್ ಖಾತೆದಾರ ಖಾತೆಗೆ ಸಂಬಳದ 12% ಜಮಾ ಮಾಡಲಾಗುತ್ತದೆ. ಅದೇ ರೀತಿ ಕಂಪನಿ ಅಥವಾ ಉದ್ಯೋಗದಾತ ಕೂಡ ಅದೇ ಮೊತ್ತವನ್ನು ಆ ಖಾತೆಗೆ ಜಮಾ ಮಾಡುತ್ತಾರೆ. ಕಂಪನಿಯು ನೀಡುವ 12% ಕೊಡುಗೆಯಲ್ಲಿ 8.33% ಪಿಎಫ್ ಖಾತೆದಾರರ ಪಿಂಚಣಿ ನಿಧಿಗೆ ಅಂದರೆ ಇಪಿಎಸ್ಗೆ ಹೋಗುತ್ತದೆ. ಉಳಿದ ಶೇಕಡ 3.67% ಹಣವನ್ನು ನೌಕರರ ಪಿಎಫ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಆದರೆ ಇದು ತಿಂಗಳಿಗೆ 1250 ರೂಗಳ ಮಿತಿಯನ್ನು ಹೊಂದಿದೆ. ವಾಸ್ತವವಾಗಿ ಇಪಿಎಸ್ಗೆ ಶೇಕಡ 8.33 ಕೊಡುಗೆಯನ್ನು ರೂ 15,000 ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ. ಆದರೆ ಈ ಮುಚ್ಚಳಿಕೆಯನ್ನು ತೆಗೆದುಹಾಕುವಂತೆ ಬಹಳ ದಿನಗಳಿಂದ ಒತ್ತಾಯಿಸುತ್ತಿದ್ದಾರೆ. ಆದರೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಪಿಎಫ್ ಖಾತೆದಾರರು ಪಿಂಚಣಿ ಪಡೆಯಲು ಕನಿಷ್ಠ 10 ವರ್ಷಗಳವರೆಗೆ ಕೊಡುಗೆ ನೀಡಬೇಕು. ಆದರೆ ಅವರು ಕೆಲಸವನ್ನು ತೊರೆದರೆ ಅಥವಾ ಕೆಲವು ಕಾರಣಗಳಿಂದ ಸಂಪೂರ್ಣ ಪಿಎಫ್ ಖಾತೆಯನ್ನು ಹಿಂತೆಗೆದುಕೊಂಡರೆ, ಆದರೆ ಇಪಿಎಸ್ ನಿಧಿಯನ್ನು ಇಟ್ಟುಕೊಂಡರೆ ಅವರಿಗೆ ಇನ್ನೂ ಪಿಂಚಣಿ ನೀಡಲಾಗುತ್ತದೆ. ಪಿಎಫ್ ಖಾತೆಯೊಂದಿಗೆ ಇಪಿಎಸ್ ಫಂಡ್ನಿಂದ ಹಣವನ್ನು ಹಿಂಪಡೆದರೆ ಅವರು ಇನ್ನು ಮುಂದೆ ಪಿಂಚಣಿ ಪಡೆಯುವುದಿಲ್ಲ. ನೌಕರರು 10 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ನಂತರ ಪಿಂಚಣಿ ಪ್ರಮಾಣಪತ್ರವನ್ನು ಪಡೆಯಬಹುದು. ಈ ಪ್ರಮಾಣಪತ್ರವು ಪಿಂಚಣಿ ಪಡೆಯಬಹುದಾದ ಸೇವೆ, ಸಂಬಳ ಮತ್ತು ಸೇವೆಯನ್ನು ತೊರೆದ ನಂತರ ಪಿಂಚಣಿಯಾಗಿ ಪಡೆದ ಮೊತ್ತವನ್ನು ಉಲ್ಲೇಖಿಸುತ್ತದೆ. ಒಬ್ಬ ವ್ಯಕ್ತಿಯು 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಪಿಂಚಣಿ ಸೇವೆಯೊಂದಿಗೆ ಸ್ಕೀಮ್ ಪ್ರಮಾಣಪತ್ರವನ್ನು ಹೊಂದಿದ್ದರೆ ಅವರು 58 ವರ್ಷ ವಯಸ್ಸಿನಿಂದ ಇಪಿಎಸ್ ಅಡಿಯಲ್ಲಿ ಮಾಸಿಕ ಪಿಂಚಣಿಗೆ ಅರ್ಹನಾಗಿರುತ್ತಾನೆ. ಆದರೆ ಅವರು 50 ವರ್ಷ ವಯಸ್ಸನ್ನು ತಲುಪಿದ ನಂತರವೇ ಆರಂಭಿಕ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಬಹುದು. ಆದರೆ ಆ ಸಂದರ್ಭದಲ್ಲಿ ನೀವು ಕಡಿಮೆ ಹಣವನ್ನು ಪಿಂಚಣಿಯಾಗಿ ಪಡೆಯುತ್ತೀರಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.